ನಮಸ್ಕಾರ ಸ್ನೇಹಿತರೆ. ನವೆಂಬರ್ 26ರಂದು ಭಾರತದಲ್ಲಿ ಕಂಡು ಕೇಳರಿಯದ ಕರಾಳ ಘಟನೆ ನಡೆದು ಇಂದಿಗೆ 16 ವರ್ಷವಾಯಿತು. ಇಂತಹ ಕರಾಳ ದಿನವನ್ನು ಭಾರತದ ಜನರು ಮರೆಯಲು ಸಾಧ್ಯವಿಲ್ಲ. 2008ರ ನವೆಂಬರ್ 26ರಂದು ಮುಂಬೈನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಭಾರತ ದೇಶ ಮಾತ್ರವಲ್ಲ, ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ನವೆಂಬರ್ 26ರಿಂದ 28ರವರೆಗೆ 3 ದಿನಗಳ ಕಾಲ ನಡೆದ ಭಯೋತ್ಪಾದಕರ ದಾಳಿಯನ್ನು ನಾನು ಪ್ರತ್ಯಕ್ಷವಾಗಿ ನಿರಂತರವಾಗಿ ಟಿವಿಯಲ್ಲಿ ನೋಡಿದ್ದೇನೆ. ಆ ಘಟನೆ ನೆನೆಸಿಕೊಂಡರೆ ಈಗಲೂ ಭಯವಾಗುತ್ತದೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಭಯೋತ್ಪಾದಕ ದಾಳಿಗಳಲ್ಲಿ ಒಂದು ಎಂದೇ ಹೇಳಬಹುದು. 3 ದಿನಗಳ ಕಾಲ ಭಯೋತ್ಪಾದಕರ ಭಯಾನಕ ದಾಳಿ ಹೇಗೆ ನಡೆಯಿತು ಎಂಬುದರ ಮಾಹಿತಿ ಇಲ್ಲಿದೆ. 2008ರ ನವೆಂಬರ್ 26ರಂದು ಪಾಕಿಸ್ತಾನದ 10 ಉಗ್ರರು ಕರಾಚಿಯಿಂದ ಸಮುದ್ರದ ಮೂಲಕ ಮುಂಬೈ ಕಡೆ ಹೊರಡುತ್ತಾರೆ. ದಾರಿಯಲ್ಲಿ ಬರುವಾಗ ಸಿಕ್ಕ ಭಾರತೀಯ ದೋಣಿಯನ್ನು ಅಪಹರಿಸಿ ಹಡಗಿನಲ್ಲಿದ್ದ ಎಲ್ಲ ಜನರನ್ನು ಕೊಲ್ಲುತ್ತಾರೆ. ನಂತರ ಅದೇ ದೋಣಿಯನ್ನು ಬಳಸಿ ಕೊಲಾಬಾ ಬಳಿಯ ಮುಂಬೈನ ವರ್ಲ್ಡ್ ಟ್ರೇಡ್ ಸೆಂಟರ್ ಪಕ್ಕದಲ್ಲೇ ಇರುವ ಬದ್ವಾರ್ ಪಾರ್ಕ್ ಹತ್ತಿರ ರಾತ್ರಿ 8 ಗಂಟೆಗೆ ಬರುತ್ತಾರೆ. ಸ್ಥಳೀಯ ಮೀನುಗಾರರಿಗೂ ಅವರ ಮೇಲೆ ಅನುಮಾನ ಬರುತ್ತದೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿರುತ್ತಾರೆ. ಅವರು ಅದನ್ನು ಲಘುವಾಗಿ ಪರಿಗಣಿಸುತ್ತಾರೆ. ಮುಂದೆ ಭಯಾನಕ ದಾಳಿ ನಡೆಯಬಹುದು ಎಂಬ ಪರಿಕಲ್ಪನೆ ಯಾರೂ ಊಹಿಸಿರಲಿಲ್ಲ. ಸಮುದ್ರ ಮಾರ್ಗದ ಮೂಲಕ ಬಂದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಶಸ್ತ್ರಸಜ್ಜಿತ 10 ಜನರಿರುವ ಉಗ್ರರ ತಂಡದಲ್ಲಿ ಇಬ್ಬರು ಮುಂಬೈ CST ರೈಲ್ವೆ ಸ್ಟೇಷನ್ ಕಡೆ ಹೋಗುತ್ತಾರೆ, ಇನ್ನಿಬ್ಬರು ತಾಜ್ ಹೋಟೆಲ್ ಕಡೆ ಹೋಗುತ್ತಾರೆ, ಮತ್ತಿಬ್ಬರು ಒಬೆರಾಯ್ ಹೋಟೆಲ್ ಕಡೆ, ಇನ್ನಿಬ್ಬರು ನರಿಮನ್ ಹೌಸ್ ಕಡೆ ಹೊರಡುತ್ತಾರೆ, ಮತ್ತಿಬ್ಬರು ಲಿಯೋಫೋಲ್ಡ್ ಕೆಫೆ ಕಡೆ ಹೊರಡುತ್ತಾರೆ. ಉಗ್ರ ಕಸಾಬ್ ಹಾಗೂ ಮತ್ತೊಬ್ಬ CST ಕಡೆ ಟ್ಯಾಕ್ಸಿ ಮೂಲಕ ಹೋಗುತ್ತಾರೆ. ಅದೇ ಟ್ಯಾಕ್ಸಿಯಲ್ಲಿ ಟೈಮ್ ಬಾಂಬ್ ಬಿಟ್ಟು ರೈಲ್ವೆ ಸ್ಟೇಷನ್ ತಲುಪುತ್ತಾರೆ. ಅಲ್ಲಿ ಬಾಂಬ್ಗಳನ್ನು ಎಸೆಯಲು ಪ್ರಾರಂಭಿಸುತ್ತಾರೆ. ಭಯದಿಂದ ದಿಕ್ಕೆಟ್ಟು ಓಡುತ್ತಿದ್ದ ಜನರ ಮೇಲೆ ಸಿನಿಮೆಯ ರೀತಿಯಲ್ಲಿ AK-47 ರೈಫಲ್ಗಳಿಂದ ಗುಂಡಿನ ದಾಳಿ ನಡೆಸುತ್ತಾರೆ. ನೂರಾರು ಜನರ ರಕ್ತ ದೋಕುಳಿ ಅಲ್ಲಿ ಹರಿಯುತ್ತದೆ. ಹಲವಾರು ಜನರು ಗಾಯಗೊಳ್ಳುತ್ತಾರೆ. ಈ ಘಟನೆ ಭಾರತದ ಮಾತ್ರವಲ್ಲ, ವಿಶ್ವಾದ್ಯಂತ ದಿಗ್ಭ್ರಮೆ ಮೂಡಿಸಿತ್ತು. ನಂತರ ಅವರು ಅಲ್ಲಿಂದ ಕಾಮಾ ಆಸ್ಪತ್ರೆ ಕಡೆ ಹೊರಡುತ್ತಾರೆ. ಕಾಮಾ ಆಸ್ಪತ್ರೆ ಕಡೆ ಬರುತ್ತಿರುವ ವಿಚಾರ ತಿಳಿಯುತ್ತಲೇ ಪೊಲೀಸ್ ಅಧಿಕಾರಿಗಳಾದ ಹೇಮಂತ್ ಕರ್ಕರೆ, ವಿಜಯ್ ಸಾಲಸ್ಕರ್, ಅಶೋಕ್ ಕಾಮ್ಟೆ ಜನರ ರಕ್ಷಣೆಗೆ ಧಾವಿಸುತ್ತಾರೆ. ಪೊಲೀಸರ ವಾಹನ ಹತ್ತಿರ ಬರುತ್ತಿದ್ದಂತೆ ಅಜ್ಮಲ್ ಕಸಾಬ್ ಹಾಗೂ ಇನ್ನೊಬ್ಬ ಉಗ್ರ AK-47 ರೈಫಲ್ಗಳಿಂದ ಒಂದೇ ಸವನೆ ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸುತ್ತಾರೆ. ಸ್ಥಳದಲ್ಲೇ ಹೇಮಂತ್ ಕರ್ಕರೆ, ವಿಜಯ್ ಸಾಲಸ್ಕರ್, ಅಶೋಕ್ ಕಾಮ್ಟೆ ಅಧಿಕಾರಿಗಳು ಸಾವನ್ನಪ್ಪುತ್ತಾರೆ. ನಂತರ ಅದೇ ಪೊಲೀಸ್ ವಾಹನದಲ್ಲಿ ಬೇರೆ ಕಡೆ ದಾಳಿ ಮಾಡಲು ಹೋಗುತ್ತಿರುತ್ತಾರೆ. ಆದರೆ ಮಾರ್ಗ ಮಧ್ಯದಲ್ಲಿ ವಾಹನ ಬದಲಿಸಿ ಇನ್ನೊಂದು ಸ್ಕೋಡಾ ಕಾರ್ ಮೂಲಕ ತೆರಳುತ್ತಾರೆ. ಪೊಲೀಸ್ ವಾಹನದಲ್ಲಿ ಗಾಯಗೊಂಡ ಸಿಬ್ಬಂದಿ ಈ ಸುದ್ದಿ ಪೊಲೀಸರಿಗೆ ತಿಳಿಸುತ್ತಾರೆ. ನಂತರ ಉಗ್ರರಿದ್ದ ಈ ವಾಹನವನ್ನು ತಡೆಯಲು ಪೊಲೀಸರು ಮುಂದಾಗುತ್ತಿರುತ್ತಾರೆ. ಆಗ ತುಕಾರಾಮ್ ಓಂಬ್ಳೆ ಕಸಾಬ್ನನ್ನು ಜೀವಂತವಾಗಿ ಹಿಡಿಯಲು ಮುಂದೆ ಹೋಗುತ್ತಾರೆ. ಉಗ್ರರು ಹಾರಿಸಿದ ಗುಂಡುಗಳು ಎದೆಯನ್ನು ಸೀಳಿದರೂ ಅಪ್ರತಿಮ ಶೌರ್ಯ ತೋರಿದ ತುಕಾರಾಮ್ ಕಸಾಬ್ನನ್ನು ಸೆರೆ ಹಿಡಿಯುತ್ತಾನೆ. ಲಿಯೋಫೋಲ್ಡ್ ಕೆಫೆ ಹೋಟೆಲ್ಗೆ ಹೋದ ಇಬ್ಬರು ಉಗ್ರರು ಅಲ್ಲಿದ್ದವರ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸತೊಡಗಿದರು. ಮಹಿಳೆಯರೆನ್ನದೆ ಮುದುಕರೆನ್ನದೆ ಅಲ್ಲಿದ್ದವರ ಮೇಲೆ ಗುಂಡಿನ ದಾಳಿ ನಡೆಸುತ್ತಾರೆ. ಬಾಂಬ್ ಎಸೆಯುತ್ತಾರೆ. ಇದರಿಂದ ಅಲ್ಲಿದ್ದವರೆಲ್ಲರೂ ದಿಕ್ಕೆಟ್ಟು ಓಡತೊಡಗುತ್ತಾರೆ. ಕೆಲವರು ತಾವು ತಂಗಿದ್ದ ತಾಜ್ ಹೋಟೆಲ್ ಕಡೆ ಓಡುತ್ತಿರುತ್ತಾರೆ. ಇವರೊಂದಿಗೆ ಈ ಇಬ್ಬರು ಉಗ್ರರು ತಾಜ್ ಹೋಟೆಲ್ನ ಒಳಗೆ ನುಗ್ಗುತ್ತಾರೆ. ಇದಕ್ಕಿಂತ ಮುಂಚಿತವಾಗಿ ತಾಜ್ ಹೋಟೆಲ್ಗೆ ಪ್ರವೇಶಿಸಿದ ತಂಡ ಸೇರಿ 3 ದಿನಗಳ ಕಾಲ ಹೋಟೆಲ್ಗಳಲ್ಲಿರುವ ಪ್ರವಾಸಿಗರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡುತ್ತಾರೆ. ಅವರನ್ನು ಕೂಡಿ ಹಾಕಿ ಚಿತ್ರಹಿಂಸೆ ನೀಡುತ್ತಾರೆ. ಐಷಾರಾಮಿ ಹೋಟೆಲ್ಗಳ ಕೋಣೆಗಳಿಗೆ ಬೆಂಕಿ ಹಚ್ಚುತ್ತಾರೆ. ಇದೇ ರೀತಿ ಒಬೆರಾಯ್ ಹೋಟೆಲ್ಗೂ ಹೋದ ಇಬ್ಬರು ಉಗ್ರರು ಸಹ ಅಲ್ಲಿದ್ದ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸುತ್ತಿರುತ್ತಾರೆ. ಹೀಗೆ ತಾಜ್ ಮತ್ತು ಒಬೆರಾಯ್ನಂಥ ಹೋಟೆಲ್ಗಳು ಉಗ್ರರ ಗುಂಡಿನ ದಾಳಿ ಮತ್ತು ಬಾಂಬ್ ಬ್ಲಾಸ್ಟ್ಗೆ ಹೊತ್ತಿ ಉರಿದವು. ಜನರು ಉಗ್ರರ ಕಪಿಮುಷ್ಟಿಯಲ್ಲಿ ನರಳಿ ಅಕ್ಷರಶಃ ನರಕ ದರ್ಶನ ಕಂಡರು. ರಕ್ಷಣೆಗೆ ಹೋದ ನಮ್ಮ ಸೈನಿಕರು ಕೂಡ ಹುತಾತ್ಮರಾದರು. ಇದೇ ತಾಜ್ ಹೋಟೆಲ್ನಲ್ಲಿ ಯೋಧ ಸಂದೀಪ್ ಉನ್ನಿಕೃಷ್ಣನ್ ಉಗ್ರರಿಂದ ಹತರಾಗುತ್ತಾರೆ. NSG ತಂಡ ಆಗಮಿಸದಿದ್ದರೆ ಇನ್ನೆಷ್ಟು ಜನರು ಸಾವನ್ನಪ್ಪುತ್ತಿದ್ದರೋ ಗೊತ್ತಿಲ್ಲ. ಮತ್ತಿಬ್ಬರ ಉಗ್ರರ ತಂಡ ನರಿಮನ್ ಹೌಸ್ನಲ್ಲಿದ್ದ ಯಹೂದಿ ಕುಟುಂಬಕ್ಕೆ ಚಿತ್ರಹಿಂಸೆ ನೀಡುತ್ತಾರೆ. ಅಲ್ಲಿಯೂ ಸಹ ಗುಂಡಿನ ದಾಳಿ ನಡೆಸಿ ಚಿತ್ರಹಿಂಸೆ ನೀಡಲು ಆರಂಭಿಸುತ್ತಾರೆ. ಹೀಗೆ ವಿವಿಧೆಡೆ ನಡೆಯುತ್ತಿರುವ ಗುಂಡಿನ ದಾಳಿಯಿಂದ ಮುಂಬೈ ಜನ ಬೆಚ್ಚಿ ಬಿದ್ದಿದ್ದರು. ಆಗ ಜನರನ್ನು ರಕ್ಷಿಸಲು ಬಂದಿದ್ದ NSG ತಂಡ ಉಗ್ರರನ್ನು ಮಟ್ಟ ಹಾಕುತ್ತದೆ. 10 ಭಯೋತ್ಪಾದಕರ ಪೈಕಿ 9 ಮಂದಿಯನ್ನು ಭದ್ರತಾ ಪಡೆಗಳು ಸಾಯಿಸುತ್ತಾರೆ. ಈ ದಾಳಿಯಲ್ಲಿ 18 ಭದ್ರತಾ ಸಿಬ್ಬಂದಿ ಸೇರಿದಂತೆ 166 ಜನರು ಸಾವನ್ನಪ್ಪುತ್ತಾರೆ ಮತ್ತು
300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. ತಾಜ್ ಹೋಟೆಲ್, ರೈಲು ನಿಲ್ದಾಣಗಳು ಮತ್ತು ಪ್ರವಾಸಿ ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿ 58 ಜನರನ್ನು ಬಲಿ ಪಡೆದಿದ್ದ ಅಜ್ಮಲ್ ಕಸಬ್ನನ್ನು 2018 ನವೆಂಬರ್ 20ರಂದು ಪುಣೆಯ ಯರವಾಡ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.